ನಮಸ್ಕಾರ ರೀಪ ಎಲ್ಲರಿಗೂ. ಉತ್ತರ ಕರ್ನಾಟಕದ ಒಂದು ಮಂತ್ರಿನ ಇವತ್ತು ಆಯ್ಕೆ ಮಾಡ್ಕೊಂಡನ್ನ ಸಂಚಾರ ಮಾಡಿರ್ತಾನೆ ರೀ. ಎಲ್ಲೆಲ್ಲಿ ಹೋಗಿರ್ತೀನಿ, ಜಮಖಂಡಿಗೆ ಹೋಗಿರ್ತೀನಿ, ರಬಕೈಗೆ ಹೋಗಿರ್ತೀನಿ, ತೇರದಾಳಕ್ಕೆ ಹೋಗಿರ್ತೀನಿ, ಬನ್ನಟ್ಟಿಗೆ ಹೋಗಿರ್ತೀನಿ, ಇದೇ ಮುಧೋಳ ಕ್ಷೇತ್ರದಲ್ಲಿ ಅಡ್ಡಾಡಿರ್ತೀನಿ ಗುಪ್ತವಾಗಿ. ಆದ್ರೆ ಅಲ್ಲಿ ಒಬ್ಬರು ಮಂತ್ರಿ ಸಿಗ್ತಾರೆ ನನಗೆ, ಸಾದಾ ಸೀದಾ ಮಂತ್ರಿ. ಏನಂತ ಅಪಾರವಾದ ಆಸ್ತಿ ಪಾಸ್ತಿ ಮಾಡಲಾರ್ದಂಥ ವ್ಯಕ್ತಿ. ಆ ಸಂಭಾಯಿತ ಮಂತ್ರಿ ಸರಳವಾಗಿ ಸಿಗ್ತಾರೆ ರೀ. ಸಣ್ಣ ಮಗು ಆದ್ರೂ ಸಿಗ್ತಾರೆ. ಅಲ್ಲೇನು ಎಸ್ಕಾಟ್ ಇಲ್ಲ, ಗನ್ಮ್ಯಾನ್ ಇಲ್ಲ, ಅಪಾಯಿಂಟ್ಮೆಂಟ್ ಇಲ್ಲ. ಹೊರಗೆ ನಿಂದ್ರಿ, ಈ ಕಡೆ ನಿಂದ್ರಿ, ಸಾಹೇಬ್ರು ಜಾಕ ಮಾಡತ್ತಾರ, ಹೊರಗೆ ಬರತ್ತಾರ, ಈಗ ಬರತ್ತಾರ, ಅದೇನಿಲ್ಲ. ನೇರವಾಗಿ ಭೇಟಿ ಆಗ್ಬೋದು. ಇವನಂಥ ಮಂತ್ರಿ ರೀ. ಇದೇ ಉತ್ತರ ಕರ್ನಾಟಕದ ಪುಣ್ಯ ಕರ್ಮಭೂಮಿಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರಕ್ಕೆ 40,000 ಕೋಟಿ ರೂಪಾಯಿ ಆದಾಯ ತರುವಂಥ ಖಾತೆ ಹೊಂದಿದಂಥ ಇದೇ RB ತಿಮ್ಮಾಪುರ ಅಬಕಾರಿ ಸಚಿವನ ಬಗ್ಗೆ ಹೇಳಕ್ಕೆ ಬಂದೇನೆ. ಬಾಗಲಕೋಟೆ ಇವತ್ತು ಕ್ರಾಂತಿ ಮಾಡಾಕತ್ತಾರ. ಎಷ್ಟೊಂದು ಅಭಿವೃದ್ಧಿಯನ್ನು ತಂದಾರ ನೋಡಿದಿರಿ. ಪ್ರತಿ ಹಳ್ಳಿಗೂ ಆದ್ರೆ ಸತ್ಕಾರ, ಪ್ರತಿ ಹಳ್ಳಿಗೂ ಆದ್ರೆ ಒಂದು ಗುದ್ದಲಿ ಪೂಜೆ, ಪ್ರತಿ ಹಳ್ಳಿಗೂ ಆದ್ರೆ ಅಲ್ಲಿರುವಂಥ ನಾಯಕರನ್ನು ತೆಗೆದುಕೊಂಡು, ಬ್ಲಾಕ್ ಅಧ್ಯಕ್ಷರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಲಿ ಕಾರ್ಯಕರ್ತರಿಗೆ ಶಕ್ತಿ ತುಂಬಿ ಇವತ್ತು ಕೆಲಸ ಮಾಡುತ್ತಿರುವ ಏಕೈಕ ಮಂತ್ರಿ ಅಂದರೆ RB ತಿಮ್ಮಾಪುರ್. RB ತಿಮ್ಮಾಪುರ್ ಕ್ಷೇತ್ರದಲ್ಲಿ ಇರಲಿಲ್ಲ ಅಂದ್ರೆ ಅದರದ್ದು ಸಂಪೂರ್ಣ ಹೊಣೆ ಹೊರ್ತಾರ ಅವ್ರ ಸಹೋದರ ಹನುಮಂತಣ್ಣ. ಎಷ್ಟು ಸಮಾಧಾನದೆ ಮಾತಾಡ್ತೀಯಪ್ಪ, ನಿನಗೆ ಸಹನ ಶಕ್ತಿ ರೀ ಎಷ್ಟೈತಿ. ನಾ ಗುಪ್ತವಾಗಿ ಕೂತು ನೋಡಿ 100 ಜನ ಬರಾಕತ್ತಾರ, ಪ್ರತಿಯೊಬ್ಬರದು ಅಹವಾಲ ತೆಗೆದುಕೊಳ್ಳಾಕತ್ತಿ, ಅಣ್ಣನ ಜೊತೆ ಚರ್ಚೆ ಮಾಡಿ ಇತ್ಯರ್ಥ ಮಾತಾಡಕತ್ತಿ. ಹನುಮಂತಣ್ಣ, ನಿಮ್ಮಂಥ ವ್ಯಕ್ತಿಗಳು ಬೇಕು ರಾಜಕಾರಣದಲ್ಲಿ. ತಿಮ್ಮಾಪುರ್ನಂಥ ರಾಜಕಾರಣಿ ಇವತ್ತು ಬೆಳಕಿಗೆ ಬಂದು ಇದೇ 28ರಲ್ಲಿ ದೊಡ್ಡ ಮಟ್ಟದ ಒಂದು ಕ್ರಾಂತಿ ಮಾಡುವ ಸಲುವಾಗಿ ಇದೇ RB ತಿಮ್ಮಾಪುರ್ ಉನ್ನತ ಹುದ್ದೆಗೆ ಬರ್ತಾನೆ. ಏನು ಆರೋಪಗಳನ್ನು ಮಾಡಿದಿರಿ, ಎಷ್ಟೋ ಆರೋಪಗಳನ್ನು ಮಾಡಿ ಈ ತೇಜೋವಧೆ ಮಾಡುವ ಸಲುವಾಗಿ ಷಡ್ಯಂತ್ರ ರೂಪನ ಮಾಡಿದಿರಿ ತಿಮ್ಮಾಪುರ ಬಗ್ಗೆ. ಆಯ್ತು ರೀ, ಹತ್ತುದಿಲ್ಲ ಹಾಲ ರೀ, ನೀರ. ಆ ಹಾಲಿನಾಗ ಏನು ನೀರು ಮಿಕ್ಸ್ ಮಾಡಿದರೂ ಸಹಿತ ಬೇರ್ಪಡೆ ಮಾಡುವಂಥ ಇದು ಆಲ್ಕೋಹಾಲ್ ಮಂತ್ರಿ, ಅದೇ RB ತಿಮ್ಮಾಪುರ್ ಇವತ್ತು ಕ್ರಾಂತಿ ಮಾಡಕ್ಕೆ ಹೊಂಟಾರ. ಬಾಗಲಕೋಟದಲ್ಲಿ ಅನೇಕ ಯೋಜನೆಗಳನ್ನ ತರಾತಾರ, ಶಿಕ್ಷಣ ಸಂಸ್ಥೆಗಳನ್ನು ತರಾತಾರ, ರೆಸಿಡೆನ್ಸಿ ಸ್ಕೂಲ್ಗಳನ್ನು ತಂದಾರ. ನಮ್ಮ ಮಕ್ಕಳು ಶಿಕ್ಷಣ ಕಲಿಬೇಕು, ನಮ್ಮ ಮಕ್ಕಳು ವಸತಿ ಶಾಲೆಗಳಲ್ಲಿ ಶಿಕ್ಷಣ ಪಡೆಯಬೇಕು. ಇವತ್ತು ರಾಜ್ಯದಲ್ಲಿ 625ಕ್ಕೆ 625 ತಂದಂಥ ಇದೇ ಮುಧೋಳ ಕ್ಷೇತ್ರದ ಒಂದು ಬಾಲಕಿ ರಿಕಾರ್ಡ್ ಆತಲ್ರಿ. ಸಿದ್ದರಾಮಯ್ಯ ಓಡಿ ಬಂದರು 10 ಲಕ್ಷ ಕೊಟ್ಟರು, DK ಶಿವಕುಮಾರ್ 5 ಲಕ್ಷ ಕೊಟ್ಟ. ರಿಕಾರ್ಡ್ ದಿಢೀರ್ ಭೇಟಿ ಕೊಡ್ತಾರೆ. ಈ ಹನುಮಂತ ಅಂತೇಳಿ ಶಾಲ್ಯಾಗ ಮಕ್ಕಳು ಕಲಿಯಾಕತ್ತಾರಿಲ್ಲೋ, ಪ್ರಿನ್ಸಿಪಾಲ್ ಕಲ್ಸಾಕತ್ತಾನಿಲ್ಲೋ, ಮಾಸ್ತರ್ ಕಲ್ಸಾಕತ್ತಾನಿಲ್ಲೋ, ದಿಢೀರ್ ದವಾಖಾನೆಗೆ ನೋಡ್ತಾರೆ. ಬಡವರಿಗೆ ಇರುವಂಥ ಈ ವೈದ್ಯಕೀಯ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ದಿಢೀರ್ ಭೇಟಿ ಕೊಟ್ಟು ಕಾರ್ಯತತ್ಪರೆಯಿಂದ ಅಲ್ಲಿಯ ಕಾರ್ಯಶೈಲಿಯನ್ನು ನೋಡಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಬಡವರಿಗೆ ಒಂದು ಇದು ಉಚಿತ ಇರುವಂಥ ಒಂದು 2 ಸವಲತ್ತುಗಳು, ಶಿಕ್ಷಣ ಮತ್ತು ವೈದ್ಯಕೀಯ. ಅದರ ಬಗ್ಗೆ ಬಹಳ ಕ್ರಾಂತಿ ಮಾಡಾಕತ್ತಾರ ತಿಮ್ಮಾಪುರ ಮಂತ್ರಿ ಅಂತ ಮಂತ್ರಿ ಸಿಗೋದಿಲ್ಲ. ಪುಣ್ಯವಂತ ಮಹಾಜನತೆ ಮುದೋಳ್ದವ್ರು ನೀವು ಏನು ಪುಣ್ಯ ಮಾಡಿ ಬಂದಿರಿ. ಮುಂದೆ 28ಕ್ಕೆ ಇದೇ ಪುಣ್ಯವಂತ ಜನ ಪುಣ್ಯರ ಕೆಲಸದಲ್ಲಿ ಕಾರ್ಯದಲ್ಲಿ ತೊಡಗಿ ಮತ್ತೆ ಇವರನ್ನು ವಿಧಾನಸಭಾಗ ನೀವು ಏನಾದರೂ ಕಳಿಸಿದ್ರೆ ಉನ್ನತ ಸ್ಥಾನ ತಗೊಂಡು ಬರ್ತಾನ ನಿಮ್ಮ ಮನೆ ಮಗ, ಅದೇ RB ತಿಮ್ಮಾಪುರ್. ಯುವಕರ ಪಡೆ ಮಗನೂ ತಿರುಗಾಡಕತ್ತಾನ ರೀ, ಯುವಕರ ತಂಡ ಕಟ್ಯಾನ. ಆದರೆ ಸಹೋದರನ ಕೆಲಸ ಮಾತ್ರ ನಮಗೆ ಭಾಳ ಮೆಚ್ಚುಗೆ ಆಯಿತು. ಅನ್ನ ಸತತ ಬಿಜಿ ಮೀಟಿಂಗ್ಗಳು, ಕ್ಯಾಬಿನೆಟ್ಗಳು, ಆ ಮೀಟಿಂಗು ಈ ಮೀಟಿಂಗು, ವಿಧಾನಸೌಧ. ಆದರೆ ಗೃಹ ಕಚೇರಿ ಮುಧೋಳದಲ್ಲಿ ಬೆಳಗಿಂದ ಸಾಯಂಕಾಲವರೆಗೆ ಎಷ್ಟೊಂದು ಸಮಾಧಾನದಿಂದ ರೀ ಜನರನ್ನು ಕರೆಸಿ ಮಾತಾಡೋದು ಗುಪ್ತ ನೋಡಿದ್ನ. ಇಂಥ ವ್ಯಕ್ತಿಗಳು ಇವತ್ತು ಬೇಕು. ಅಲ್ಲಿರುವಂಥ ಬ್ಲಾಕ್ ಅಧ್ಯಕ್ಷರು ನೋಡ್ರಿ, ಆ QD ಅಂಥೇಳಿ ವಕೀಲರದಾರ, ಅವರು ಭಾಳ ಜನ ಸಂಪರ್ಕ ರೀ ಎಲ್ಲರ ಜೊತೆ. ಮತ್ತು ಮುಸ್ಲಿಮ್ ಧುರೀಣರದಾರ ರೀ ಕೆಲವ್ರು. ಇನ್ನು ಎಲ್ಲರ ಹೆಸರು ಹೇಳ್ಕೊತ ಕೂತ್ರೆ ಭಾಳ ಹೊತ್ತಾಕೈತಿ. ಆ ಮುಸಲ್ಮಾನ ಧುರೀಣರು ಸಹಿತ RB ತಿಮ್ಮಾಪುರ ಜೊತೆ ಕೈ ಜೋಡಿಸ್ತಾರೆ. ದಲಿತರಂತೂ ಕಾಯಮಲ್ಲೇ ಇರ್ತಾರೆ. ಅವ್ರ ಕೆಲಸಗಳು ಎಲ್ಲ ಮಾಡ್ತಾರೆ. ಎಲ್ಲ ಧರ್ಮ ಜಾತಿ ಯಾವುದೇ ವಿಜಾತಿ ಇಲ್ಲದೆ ಎಲ್ಲ ಜಾತಿ ಧರ್ಮದವರು ಸಹಿತ ಇವತ್ತು ತಿಮ್ಮಾಪುರ ಕಡೆ ಕೆಲಸ ಮಾಡ್ಕೊಂಡು ಹೋಗಾರ. ಇಂಥ ತಿಮ್ಮಾಪುರ ಮಂತ್ರಿಗೆ ಒಂದು ಲೈಕ್ ಮತ್ತು ಶೇರ್ ಮಾಡಿರಿ. ಇನ್ನೂ ಅಭಿವೃದ್ಧಿ ಮಾಡಲಿ ಬಾಗಲಕೋಟ್, ಇನ್ನೂ ಎತ್ತರಕ್ಕೆ ಬೆಳೆಯಲಿ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಸಪೋರ್ಟ್ ಮಾಡಿರಿ. 28ಕ್ಕೆ ಕ್ರಾಂತಿ ಮಾಡೋಣ. ಇದೇ ಬರುವ 27ರಂದು ಡಿಸೆಂಬರಲ್ಲಿ ಇದೇ ಬಾಗಲಕೋಟೆ ಜಮಖಂಡಿಯಲ್ಲಿ ಭಾವ್ಯೈಕ್ಯತೆಯ ಸಮ್ಮೇಳನ ಕ್ರಾಂತಿ ಮಾಡುವ ಸಲುವಾಗಿ ಇಬ್ಬರು ರತ್ನಗಳು ಬರಾಕತ್ತಾರ. ಏನಕ್ಕೆ ಹಾಕೋತವ್ರಿ ಮುಂದಿನ ಸಲ ಹೇಳ್ತಾನೆ ಆ ಸುದ್ದಿ. ಹಾಗಾದರೆ ಯೂಟ್ಯೂಬ್ದಾಗ ಬಿಟ್ಟು ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ.
ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.